ಹರಿ ಓಂ. ಸುಗ್ರೀವನ ಜೊತೆ ಗೆಳೆತನ ಭಾಗ 13. ಒಂದು ಕಾಡಿನ ಹತ್ತಿರದಲ್ಲಿ ಕಿಷ್ಕಿಂಧ ಎಂಬ ಒಂದು ದೊಡ್ಡ ಪಟ್ಟಣವಿತ್ತು. ಅಲ್ಲಿ ವಾಲಿ ಎಂಬವನು ರಾಜ್ಯವಾಳುತ್ತಿದ್ದನು. ವಾಲಿ ವಾನರ ಜಾತಿ. ವಾನರರು ಯಾವಾಗಲೂ ಕಾಡಿನಲ್ಲಿ ಜೀವಿಸುತ್ತಿದ್ದರು. ವಾಲಿಯ ತಮ್ಮ ಸುಗ್ರೀವ. ಅಣ್ಣ ತಮ್ಮ ಇಬ್ಬರು ಯಾವಾಗಲೂ ಜಗಳವಾಡುತ್ತಿದ್ದರು. ವಾಲಿ ಸುಗ್ರೀವನ ಹೆಂಡತಿಯನ್ನು ಅಪಹರಿಸಿ ನಗರದಿಂದ ಹೊರಗೆ ಹಾಕಿದ್ದನು. ಪಾಪ ಸುಗ್ರೀವನು ತನ್ನ ಮಂತ್ರಿಯಾದ ಹನುಮಂತನೊಡನೆ ಭಯದಿಂದ ದೂರದ ಗುಡ್ಡದಲ್ಲಿ ವಾಸಿಸುತ್ತಿದ್ದನು. ಹನುಮಂತನು ಬಲಿಷ್ಠನು, ಜಾಣನು ಮತ್ತು ಸ್ವಾಮಿಯ ಭಕ್ತ. ರಾಮ ಲಕ್ಷ್ಮಣ ಬಿಲ್ಲು ಬಾಣಗಳಿಂದ ಬರುತ್ತಿದ್ದರು. ಸುಗ್ರೀವನು ದೂರದಿಂದಲೇ ನೋಡಿದನು. ತನ್ನನ್ನು ಹೊಡೆಯುವುದಕ್ಕಾಗಿ ವಾಲಿ ಇಬ್ಬರನ್ನು ಕಳುಹಿಸಿರಬಹುದು ತಿಳಿದುಕೊಂಡು ಸುಗ್ರೀವನು ಹನುಮಂತನಿಗೆ ಹೇಳಿದನು, ಸುಗ್ರೀವ, ನೀನು ಮುಂದಕ್ಕೆ ಹೋಗಿ ನೋಡು. ಹೊಡೆಯುವುದಕ್ಕೆ ಬಂದಂತೆ ಕಾಣಿಸಿದರೆ ನನಗೆ ಸನ್ನೆ ಮಾಡಿ ತಿಳಿಸು. ಬ್ರಾಹ್ಮಣರ ರೂಪ ರಾಮಚಂದ್ರ. ಹನುಮಂತನು ಕೇಳಿದ, ವೀರರೇ, ನೀವ್ಯಾರು? ರಾಜಕುಮಾರಂತೆ ಕಾಣುತ್ತೀರಾ. ಕೋಮಲವಾದ ಶರೀರ. ಕಾಡಿನಲ್ಲಿ ಏಕೆ ತಿರುಗಾಡುತ್ತಿದ್ದೀರಾ? ರಾಮನು ಅವನಿಗೆ, ತಂದೆಯ ಆಜ್ಞೆ ಪಾಲಿಸುವುದಕ್ಕೆ ವನವಾಸಕ್ಕೆ ಬಂದೆ ಮತ್ತು ನನ್ನ ಹೆಂಡತಿ ಸೀತೆಯನ್ನು ರಾವಣನು ಅಪಹರಿಸಿಕೊಂಡು ಹೋದನು. ಆದ್ದರಿಂದ ನಾನು ಹುಡುಕುತ್ತಿದ್ದೇನೆ ಎಂದು ಹೇಳಿದನು. ರಾಮನ ಕತೆ ಕೇಳಿ ಹನುಮಂತನು ಹೇಳಿದ, ಸುಗ್ರೀವನ ಗೆಳೆತನ ಮಾಡಿರಿ. ಅವನು ಕಾಡಿನಲ್ಲಿ ವಾನರ ಗುಂಪಾಗಿ ಕಳುಹಿಸಿ ಹುಡುಕಿಸುತ್ತಾನೆ. ಆದರೆ ನೀವು ವಾಲಿಯ ಜೊತೆ ಯುದ್ಧ ಮಾಡಿ ಸುಗ್ರೀವನ ಹೆಂಡತಿಯನ್ನು ಮರಳಿ ಕೊಡಿಸಿ. ರಾಮನು ಈ ಮಾತಿಗೆ ಒಪ್ಪಿಕೊಂಡನು. ಆಮೇಲೆ ಹನುಮಂತನು ಸುಗ್ರೀವನ ಬಳಿಗೆ ರಾಮನನ್ನು ಕರೆದುಕೊಂಡು ಹೋಗಿ ಪರಿಚಯ ಮಾಡಿಸಿದನು. ರಾಮನು ವಾಲಿಯ ಸಂಹಾರ ಮಾಡಿ ಸುಗ್ರೀವನ ಹೆಂಡತಿಯನ್ನು ತಂದು ಒಪ್ಪಿಸುತ್ತೇನೆ ಎಂದು ಮಾತು ಕೊಟ್ಟನು. ಸುಗ್ರೀವನು ಎಲ್ಲ ವಾನರಿಗೆ ಸೀತೆಯನ್ನು ಹುಡುಕಲು ಕಳುಹಿಸಿದನು. ಸೀತೆಯ ಹುಡುಕಾಟ. ಧನ್ಯವಾದ.